ನಾನು ಈ ದಿನ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಬಹಳ ಈಸಿ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ದೋಸೆ ರೊಟ್ಟಿ ಚಪಾತಿಗೆ ನಂಚ್ಕೊಳ್ಬೋದು. ಬಹಳ ಟೇಸ್ಟು. ಬನ್ನಿ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡೋ ವಿಡಿಯೋ ತೋರಿಸ್ತೀನಿ. 2 ಕಟ್ಟು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1/4 ಸ್ಪೂನು ಎಣ್ಣೆ ಹಾಕಿದ್ದೀನಿ. 5 ಒಣಮೆಣಸು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಒಣಮೆಣಸು ಯಾವಾಗಲೂ ಗರಂ ಆಗಬೇಕು. ಈಗ ನಾನು ಹಿಂಗೆ ಹಾಕ್ತೀನಿ. 1/2 ಸ್ಪೂನ್ ಕೊತ್ತಂಬರಿ ಹಾಕ್ತೀನಿ. 1/4 ಚಮಚ ಉದ್ದಿನಕಾಳು ಹಾಕ್ತೀನಿ. ಉದ್ದಿನಕಾಳು ಕೊತ್ತಂಬರಿ ಯಾವತ್ತೂ ಚೆನ್ನಾಗಿ ಫ್ರೈ ಆಗಬೇಕು. ಜೀರಿಗೆ ಬಹಳ ಪರಿಮಳ ಕೊಡುತ್ತೆ. ಇಲ್ಲಿ 1/4 ಚಮಚದಷ್ಟು ಹಾಕ್ತೀನಿ. 1/4 ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. ಇಲ್ಲಿ ಸ್ಪೆಷಲ್ ಅಂದರೆ ಕುರಾಸಣಿ ಎಳ್ಳು ಹಾಕೋದು. ನಾನಿಲ್ಲಿ 2 ಸ್ಪೂನ್ನಷ್ಟು ಹಾಕ್ತೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ಚಟ್ನಿಗೆ. ಸ್ವಲ್ಪ ಹುರಿಯೋಣ. ಈಗ ನೋಡಿ, ಇದು ಪಟ ಅಂತ ಶಬ್ದ ಬರ್ತಿದೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಈಗ ಹುರಿತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೋಡಿ, ಮೆಂತ್ಯ ಸೊಪ್ಪು ಹುರಿದಾಯಿತು. ಗ್ಯಾಸ್ ಆಫ್ ಮಾಡೋಣ. ಮಿಕ್ಸಿ ಜಾರಿಗೆ 4 ಸ್ಪೂನ್ ಕಾಯಿ ಹೂವು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಈಗ 1/4 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ರುಚಿಗಾಗಷ್ಟು ಉಪ್ಪು ಹಾಕೋಣ. 1 ಸ್ಪೂನು ದಪ್ಪ ಹುಣಸೆಹಣ್ಣಿನ ರಸ ಗಿವುಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ ಹುರಿದಿರೋ ಕಾಳುಗಳನ್ನೆಲ್ಲ ಹಾಕೋಣ. ಈಗ ನೋಡಿ, 5 ಬೆಳ್ಳುಳ್ಳಿ ಹೆಚ್ಚಳ ಹಾಕ್ತೀನಿ. ಮಧ್ಯ ಮೆಂತ್ಯ ಸೊಪ್ಪು ಹಾಕಿದರೆ ಚೆನ್ನಾಗಿ ನುರಿಯುತ್ತೆ, ಅದಕ್ಕೆ ಹಾಕೋದು. ಈಗ ಇನ್ನು 1/4 ಲೋಟದಷ್ಟು ನೀರು ಹಾಕ್ತೀನಿ. ನುಣ್ಣಗೆ ರುಬ್ಬೋಣ. ಮೆಂತ್ಯ ಸೊಪ್ಪಿನ ಚಟ್ನಿ ರುಬ್ಬಾಯಿತು. ಈಗ ಪರಿಮಳಕ್ಕೊಂದು ಒಗ್ಗರಣೆ ಮಾಡೋಣ. ಆಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಒಣಮೆಣಸು ಹಾಕಿದ್ದೀನಿ. ಈಗ 1/2 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ ನಾನು 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಒಗ್ಗರಣೆಗೆ ಸಾಸಿವೆ ಕಾಳು ಹಾಕಿದರೆ ತುಂಬ ಪರಿಮಳ. ಸ್ವಲ್ಪ ಫ್ರೈ ಆಗಲಿ. ಒಗ್ಗರಣೆ ಯಾವಾಗಲೂ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ಟೇಸ್ಟ್ ಕೊಡುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಬಾಣಲೆ ಸ್ವಲ್ಪ ತಣ್ಣಗಾಗಲಿ. ಈಗ ನಾನು 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಗ್ಯಾಸ್ ಹಚ್ಚಿದ್ದೀನಿ. 2 ಸುತ್ತು ಈರುಳ್ಳಿ ಹುರಿತೀನಿ. ಈಗ ರುಬ್ಬಿರೋ ಚಟ್ನಿ ಹಾಕೋಣ. ಈಗ 2 ನಿಮಿಷ ಮಾತ್ರ ಬಿಸಿ ಮಾಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಮೆಂತ್ಯ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ, ರುಚಿಯಾದ ಮೆಂತ್ಯ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.